ವಿಧಾನಸೌಧದಲ್ಲಿ ಇತ್ತೀಚೆಗೆ ಒಂದು ನಿರ್ಬಂಧವನ್ನ ಹಾಕಿದ್ದಾರೆ. ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಪತ್ರಿಕೋದ್ಯಮ ಇವತ್ತು ನಮ್ಮ ಸಂವಿಧಾನದ 4ನೇ ಅಂಗ ಅಂತಕ್ಕಂಥದ್ದನ್ನ ನಾವು ಭಾವಿಸಿದ್ದೇವೆ. 1977 ಅಂದಿನ ಪ್ರಧಾನಮಂತ್ರಿಗಳು ಇಂದಿರಾ ಗಾಂಧಿರವರು ಒಂದು ತುರ್ತು ಪರಿಸ್ಥಿತಿಯನ್ನ ಏರಿದ್ರು, ನಮ್ಮ ಮೇಲೆ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. 50 ವರ್ಷ ಆಯ್ತು ಇವತ್ತಿಗೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ. ಇವತ್ತು ಏನು ನಮಗೆ ಕಾಂಗ್ರೆಸ್ನವರು ಬಳುವಳಿಯಾಗಿ ಪತ್ರಿಕೋದ್ಯಮ ಮಾಧ್ಯಮದ ಸ್ನೇಹಿತರು ಕೊಡ್ತಾ ಇದ್ದಾರೆ ಅಂದ್ರೆ, ಆ 50 ವರ್ಷದ ಸುವರ್ಣ ಮಹೋತ್ಸವವನ್ನ, ಆ ಕರಾಳ ದಿನವನ್ನ ಇವತ್ತು ಕರ್ನಾಟಕದಲ್ಲಿ ಇವತ್ತೇನು ಮತ್ತೊಂದು ಎಮರ್ಜೆನ್ಸಿ 2.0 ಅನ್ನ ಡಿಕ್ಲೇರ್ ಮಾಡತಕ್ಕಂತ ಒಂದು ಪರಿಸ್ಥಿತಿಯನ್ನ ಇವತ್ತು ಈ ರಾಜ್ಯ ಸರ್ಕಾರ ಒಡ್ಡಿದ್ದಾರೆ ಅಂದ್ರೆ, ವಿಧಾನಸೌಧದ ಒಳಗಡೆ ನಡೀತಕ್ಕಂಥ ಅವ್ಯವಹಾರಗಳಿದೆಯಲ್ಲ, ಭ್ರಷ್ಟಾಚಾರ ಇದೆಯಲ್ಲ, ಲೋಪದೋಷಗಳಿದೆಯಲ್ಲ, ಅವೆಲ್ಲ ಮುಚ್ಚಿಟ್ಕೊಳ್ಬೇಕಲ್ಲ. ಅದಕ್ಕೆ ಇವತ್ತು ಮಾಧ್ಯಮದವ್ರ ಮೇಲೆ ನಿರ್ಬಂಧ ಏರವ್ರೆ. ವಿಧಾನಸೌಧದ ಕಟ್ಟಡದ ಒಳಗಡೆ ಇಷ್ಟು ವರ್ಷಗಳ ಕಾಲ ಮಾಧ್ಯಮದವರು ಬಂದು ಸುದ್ದಿಯನ್ನ ಇವತ್ತು ಈ ರಾಜ್ಯದ ಜನತೆಗೆ ಬಿತ್ತರಿಸ್ತಾ ಇದ್ರು. ಅಂತ ಮಾಧ್ಯಮದವ್ರ ಮೇಲೂ ಕೂಡ ಇವತ್ತು ನಿರ್ಬಂಧವನ್ನ ಏರಿದ್ದಾರೆ ಅಂದ್ರೆ, ಇವತ್ತು ಈ ರಾಜ್ಯ ಸರ್ಕಾರ ಎಂತ ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ನ ಇವತ್ತು ಬಹುಶಃ ಇದೊಂದು ಸಣ್ಣ ಉದಾಹರಣೆಯಲ್ಲಿ ನಾವು ತಿಳಿದುಕೊಳ್ಬೇಕಾಗ್ತದೆ. ದಾಖಲೆ ಸೃಷ್ಟಿ ಮಾಡ್ಬಿಟ್ಟಿದ್ದೀರಿ, ಇತಿಹಾಸ ಸೃಷ್ಟಿ ಮಾಡ್ಬಿಟ್ಟಿದ್ದೀರಿ ಲೂಟಿ ಮಾಡೋದ್ರಲ್ಲಿ. ಯಾವ 40% ಯಾವಾಗ್ಲೂ ದಾಟೋಗದೆ. ಇವತ್ತೇನು ಕಾಂಟ್ರಾಕ್ಟರ್ಗಳು, ಸಣ್ಣ ಗುತ್ತಿಗೆದಾರರು, ಮಧ್ಯಮ ಗುತ್ತಿಗೆದಾರರು ಇವತ್ತೆಲ್ಲ ಬೀದಿಗೆ ಬಂದು 37,000 ಕೋಟಿ ಇವತ್ತು ಹಣ ಇವತ್ತು ಪಾವತಿ ಮಾಡಿದಿರಾ, ಅವ್ರನ್ನ ಬೀದಿನಲ್ಲಿ ಇವತ್ತು ಬಂದು ನಿಲ್ಸಿದ್ದೀರಿ. ಏನೋ ದೊಡ್ಡ ದೊಡ್ಡ ಪಾಪ ಕಾಂಟ್ರಾಕ್ಟರ್ಗಳು ಒಯ್ತಾರೆ, ಒಂದ್ 8-10 ಜನ ಸಂಪರ್ಕದಲ್ಲಿ ಇರ್ತಾರೆ, ಹೆಂಗೋ ಪರ್ಸೆಂಟೇಜ್ ತಗೋಬರ್ತಾರೆ, ಅವ್ರು ಕೊಡ್ತಾರೆ, ಅವ್ರು ತಗೋತಾರೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ. ಸಣ್ಣ ಗುತ್ತಿಗೆದಾರರು, ಮಧ್ಯಮ ಗುತ್ತಿಗೆದಾರರ ಪರಿಸ್ಥಿತಿ ಏನ್ ಸ್ವಾಮಿ? ಪಾಪ ಅವ್ರ ಮನೆಯಲ್ಲಿ ಚಿನ್ನನೋ ಮತ್ತೊಂದೋ ಇನ್ನೊಂದು ಅಡ್ಬಿಟ್ಟು, ಭೂಮಿನೋ ಜಮೀನೋ ಅಡ್ಬಿಟ್ಟು ಆ ಹೆಣ್ಣುಮಕ್ಳು ಪಾಪ ಬೀದಿಗೆ ಬಂದು ನೇಣು ಹಾಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ತಂದೊಡ್ಡಿರ್ತಕ್ಕಂಥದ್ದು ಇದೇನಾ ಈ ಕಾಂಗ್ರೆಸ್ ಪಕ್ಷದ 3 ವರ್ಷದಲ್ಲಿ ನೀವು ಕೊಡ್ತಾ ಇರ್ತಕ್ಕಂಥ ಸಾಧನೆ?